ವಿದ್ಯಾರ್ಥಿಗಳೇ, ಎರಡನೇ ಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಆದ ನಂತರ ಮೂರನೇ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಪೂರ್ಣ ವರ್ತಮಾನ ಕಾಲ ಅಂತೇಳಿ. ಟೆನ್ಸಿನ ಹೆಸರು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಪೂರ್ಣ ವರ್ತಮಾನ ಕಾಲ. ಹೆಲ್ಪಿಂಗ್ ವರ್ಬ್ ಹ್ಯಾವ್, ಹ್ಯಾಸ್, ವರ್ಬ್ ಫಾರ್ಮ್ V3. ನಂತರ ಟೈಪ್ ಆಫ್ ಸೆಂಟೆನ್ಸಸ್ ಅಸರ್ಟಿವ್ ಸೆಂಟೆನ್ಸಸ್. ಅಸರ್ಟಿವ್ ಸೆಂಟೆನ್ಸಸ್ ಅಂತಂದರೆ ಸಾದಾ ವಾಕ್ಯಗಳು. ಈ ಭಾಗ ಸಿಂಗ್ಯುಲರನ್ನು ಪ್ರತಿನಿಧಿಸ್ತೈತಿ, ಈ ಭಾಗ ಪ್ಲ್ಯೂರಲನ್ನು ಪ್ರತಿನಿಧಿಸ್ತೈತಿ. ಈಗ ಪಾಸಿಟಿವ್ ಸೆಂಟೆನ್ಸಸ್ಗಳನ್ನು ನೋಡ್ತಾ ಹೋಗೋಣ. ಪಾಸಿಟಿವ್ ಸೆಂಟೆನ್ಸ್ ಸ್ಟ್ರಕ್ಚರ್ ಹೆಂಗಿರ್ತೈತಿ ಅಂತಂದ್ರೆ ಫಸ್ಟಿಗೇನ ಸಬ್ಜೆಕ್ಟ್ ಬರ್ತೈತಿ ಐ ಅಂತೇಳಿ, ನಂತರ ಹೆಲ್ಪಿಂಗ್ ವರ್ಬ್ ಬರ್ತೈತಿ ಹ್ಯಾವ್ ಅಂತೇಳಿ, ನಂತರ V3 ಬರ್ತೈತಿ ರಿಟರ್ನ್ ಅಂತೇಳಿ. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, V3. ಈ ಟೆನ್ಸಿನ ಅರ್ಥ ಏನಾಗ್ತದೆ ಅಂತಂದ್ರೆ ಪಾಸಿಟಿವ್ದಾಗ ನಾನು ಬರೆದಿದ್ದೇನೆ, ಜಸ್ಟ್ ಮುಗ್ದೈತಿ ಕೆಲಸ ಅಂತ. ಇದನ್ನು ನಾವು ಆಡು ಭಾಷೆಯಲ್ಲಿ ಹೆಂಗೆ ಬಳಸ್ಬೋದು? ಐ ಹ್ಯಾವ್ ರಿಟರ್ನ್, ನಾ ಬರ್ದನ ಅಂತ. ಆಕೆ ಹೋಗ್ಯಾಳ, ಶಿ ಹ್ಯಾಸ್ ಗಾನ್. ಅವ ಬಂದಾನ, ಹಿ ಹ್ಯಾಸ್ ಕಮ್, ಅವನು ಬಂದಿದ್ದಾನೆ ಆಕತ್ತಿದ್ದ ಗ್ರಾಂಥಿಕ ಭಾಷೆ ಒಳಗೆ. ಅರೆ ನಾವೇನು ಹೇಳ್ತೀವಿ ಆಡು ಭಾಷೆ ಒಳಗೆ ಬಂದ ನಾವು ಅಂತ ಹೇಳ್ತೀವಿ. ಅವ ತಿಂದಾಗೈತೆ ಅವನು, ಹಿ ಹ್ಯಾಸ್ ಈಟನ್. ಅವನು ಹೋಮ್ವರ್ಕ್ ಮುಗಿಸ್ಯಾನ, ಹಿ ಹ್ಯಾಸ್ ಕಂಪ್ಲೀಟೆಡ್ ಹಿಸ್ ಹೋಮ್ವರ್ಕ್. ಆ ರೀತಿ ಆಡು ಭಾಷೆ ಒಳಗೆ ಉಪಯೋಗಿಸ್ತೀವಿ ನಾವು. ನಾನು ಮತ್ತೆ ಹೇಳ್ತೀನಿ, ಕನ್ನಡ ಮೀನಿಂಗ್ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು, ಅದು ಏನು ಅರ್ಥ ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ, ಎಲ್ಲೆಲ್ಲಿ ಅನ್ವಯಿಸ್ಬೇಕು ಅನ್ನೋದು ಕೂಡ ಕ್ಲಿಯರ್ ಗೊತ್ತಾಗ್ಬಿಡ್ತೈತೆ ನಿಮಗೆ. ಐ ಹ್ಯಾವ್ ರಿಟರ್ನ್, ನಾನು ಬರೆದಿದ್ದೇನೆ. ಯು ಹ್ಯಾವ್ ರಿಟರ್ನ್, ನೀನು ಬರೆದಿದ್ದಿ. ಹಿ ಹ್ಯಾಸ್ ರಿಟರ್ನ್, ಅವನು ಬರೆದಿದ್ದಾನೆ. ಶಿ ಹ್ಯಾಸ್ ರಿಟರ್ನ್, ಅವಳು ಬರೆದಿದ್ದಾಳೆ. ಇಟ್ ಹ್ಯಾಸ್ ರಿಟರ್ನ್, ಅದು ಬರೆದಿದೆ. ವಿ ಹ್ಯಾವ್ ರಿಟರ್ನ್, ನಾವು ಬರೆದಿದ್ದೇವೆ. ಯು ಹ್ಯಾವ್ ರಿಟರ್ನ್, ನೀವು ಬರೆದಿದ್ದೀರಿ. ದೇ ಹ್ಯಾವ್ ರಿಟರ್ನ್, ಅವರು ಬರೆದಿದ್ದಾರೆ. ಇಲ್ಲಿ ನೋಡ್ರಿ, ನಾವು ಎರಡು ಹೆಲ್ಪಿಂಗ್ ವರ್ಬ್ ಉಪಯೋಗಿಸ್ತೀವಿ, ಹ್ಯಾವ್, ಹ್ಯಾಸ್ ಅಂತ. ಹ್ಯಾವ್ ಎಲ್ಲಿ ಉಪಯೋಗಿಸ್ತೀವಿ ಅಂತಂದ್ರೆ ಫಸ್ಟ್ ಪರ್ಸನ್ನ, ಸೆಕೆಂಡ್ ಪರ್ಸನ್ನ, ಆಮೇಲೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಪ್ಲ್ಯೂರಲ್, ಥರ್ಡ್ ಪರ್ಸನ್ ಪ್ಲ್ಯೂರಲ್ದಾಗೂ ಹ್ಯಾವ್ ಅಂತ ಉಪಯೋಗಿಸ್ತೀವಿ. ಆದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂತು ಅಂತಂದ್ರೆ ನಾವು ಹ್ಯಾಸ್ ಅಂತ ಉಪಯೋಗಿಸ್ತೀವಿ. ಇವು ಹಿ, ಶಿ, ಇಟ್ ಎಲ್ಲ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗಳು. ನಾವು ಟೆನ್ಸಸ್ ಆ್ಯಂಡ್ ಪರ್ಸನ್ಸ್ ಆ ಅಧ್ಯಾಯದಲ್ಲಿ ಇದ್ರ ಬಗ್ಗೆ ಪರಿಚಯ ಮಾಡ್ಕೊಂಡಿದ್ವಿ, ಆಗಲೇ ಹೇಳಿದ್ದೆ ನಾನು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಗ್ಗೆ ಹುಷಾರಾಗಿರ್ರಿ ಅಂತ. ಇಲ್ಲಿ ನೋಡ್ರಿ, ಹಿ, ಶಿ, ಇಟ್ ಇವು ಥರ್ಡ್ ಪರ್ಸನ್ ಸಿಂಗ್ಯುಲರ್ಗಳು. ಇಲ್ಲಿ ಹಿ ಬದಲಾಗಿ ರಾಮ, ಶಿ ಬದಲಾಗಿ ನಯನ, ಇಟ್ ಬದಲಾಗಿ ಕ್ಯಾಟ್, ಡಾಗ್, ವಾಟ್ ಎವರ್ ಯು ಮೇ ಪುಟ್ ಹಿಯರ್. ಇವೆಲ್ಲದಕ್ಕೂ ಏನು ಬರಬೇಕು? ಹ್ಯಾಸ್ ಅಂತ ಬರಬೇಕು. ನೆನಪಿಟ್ಕೊಳ್ರಿ. ಇದಿಷ್ಟು ಆಯಿತು. ಈಗ ಇನ್ನೊಂದು ಕ್ರಿಯಾಪದವನ್ನು ತಗೊತೀನಿ ನಾನು ಉದಾಹರಣೆಯಾಗಿ, ಮತ್ತೆ ಈ 8 ಸ್ಟ್ರಕ್ಚರ್ಗಳಲ್ಲಿ ಬಳಸ್ತಾ ಹೋಗ್ತೀನಿ. ಟೇಕ್ ಅನ್ನುವಂಥ ಕ್ರಿಯಾಪದ. ಟೇಕ್ದ ಮೂರನೇ ರೂಪ ನಾವಿಲ್ಲಿ ಯೂಸ್ ಮಾಡಬೇಕು, ಟೇಕನ್ ಅಂತೇಳಿ. ಐ ಹ್ಯಾವ್ ಟೇಕನ್, ನಾನು ತೆಗೆದುಕೊಂಡಿದ್ದೇನೆ. ಯು ಹ್ಯಾವ್ ಟೇಕನ್, ನೀನು ತೆಗೆದುಕೊಂಡಿದ್ದೀಯಾ. ಹಿ ಹ್ಯಾಸ್ ಟೇಕನ್, ಅವನು ತೆಗೆದುಕೊಂಡಿದ್ದಾನೆ. ಶಿ ಹ್ಯಾಸ್ ಟೇಕನ್, ಅವಳು ತೆಗೆದುಕೊಂಡಿದ್ದಾಳೆ. ಇಟ್ ಹ್ಯಾಸ್ ಟೇಕನ್, ಅದು ತೆಗೆದುಕೊಂಡಿದೆ. ವಿ ಹ್ಯಾವ್ ಟೇಕನ್, ನಾವು ತೆಗೆದುಕೊಂಡಿದ್ದೇವೆ. ಯು ಹ್ಯಾವ್ ಟೇಕನ್, ನೀವು ತೆಗೆದುಕೊಂಡಿದ್ದೀರಿ. ದೇ ಹ್ಯಾವ್ ಟೇಕನ್, ಅವರು ತೆಗೆದುಕೊಂಡಿದ್ದಾರೆ ಅಂತ ಅರ್ಥ ಆಗ್ತೈತಿ. ಎಲ್ಲ ವರ್ಬ್ಗಳನ್ನು ನೀವಿಲ್ಲಿ ಈ ರೀತಿ V3 ಒಳಗೆ ಹಾಕಿ ಈ ಅರ್ಥ ಬರೋ ರೀತಿಯಲ್ಲಿ ಉಪಯೋಗಿಸ್ಬೋದು. ನಂತರ ಇವ ಅಸರ್ಟಿವ್ ನೆಗೆಟಿವ್ ಸೆಂಟೆನ್ಸಸ್ಗಳನ್ನು ನೋಡ್ತಾ ಹೋಗೋಣ. ನೆಗೆಟಿವ್ ಸೆಂಟೆನ್ಸ್ ಸ್ಟ್ರಕ್ಚರ್ ಹೆಂಗಿರ್ತೈತಿ ಅಂತಂದ್ರೆ ಫಸ್ಟಿಗೇನ ಸಬ್ಜೆಕ್ಟ್ ಬರ್ತೈತಿ ಐ ಅಂತೇಳಿ, ನಂತರ ಹೆಲ್ಪಿಂಗ್ ವರ್ಬ್ ಬರ್ತೈತಿ ಹ್ಯಾವ್ ಅಂತೇಳಿ, ಅದ್ರ ನಂತರ ಎನ್, ನಾಟ್ ಅನ್ನುವಂತಹ ಶಬ್ದ ಉಪಯೋಗಿಸ್ತೀವಿ. ನಂತರ V3 ರಿಟರ್ನ್ ಅನ್ನುವಂಥದ್ದು. ಪಾಸಿಟಿವ್ದಾಗೂ ರಿಟರ್ನ, ನೆಗೆಟಿವ್ದಾಗೂ ರಿಟರ್ನ್. ಪರ್ಫೆಕ್ಟ್ ಟೆನ್ಸ್ದಾಗ ಎಲ್ಲ ಕಡೆನೂ ರಿಟರ್ನ್ ಅಂತಲೇ ಬರ್ತೈತಿ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಪಾಸಿಟಿವ್, ನೆಗೆಟಿವ್, ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇದನ್ನು ಹೆಂಗೆ ಆಡು ಭಾಷೆ ಒಳಗೆ ಉಪಯೋಗಿಸ್ತೀವಿ ನಾವು? ಐ ಹ್ಯಾವ್ ನಾಟ್ ರಿಟರ್ನ್, ನಾ ಏನೋ ಬರ್ದಿಲ್ಲ. ಅವ್ರಿನ್ನೂ ಹೋಗಿಲ್ಲ, ದೇ ಹ್ಯಾವ್ ನಾಟ್ ಗಾನ್. ಅವ್ರಿನ್ನೂ ಬಂದಿಲ್ಲ, ದೇ ಹ್ಯಾವ್ ನಾಟ್ ಕಮ್. ಅವಿನ್ನೂ ಹೋಮ್ವರ್ಕ್ ಮುಗಿಸಿಲ್ಲ, ಹಿ ಹ್ಯಾಸ್ ನಾಟ್ ಕಂಪ್ಲೀಟೆಡ್ ಈಸ್ ಹೋಮ್ವರ್ಕ್. ಈ ರೀತಿ ಆಡು ಭಾಷೆ ಒಳಗೆ ನಾವು ಇದನ್ನು ಉಪಯೋಗಿಸ್ತೀವಿ. ಸೊ ಗ್ರಾಂಥಿಕ ಭಾಷೆ ಮತ್ತು ಆಡು ಭಾಷೆ ಭಾಳ ಮುಖ್ಯ. ಆ ಗ್ರಾಂಥಿಕ ಭಾಷೆಗೂ ಆಡು ಭಾಷೆಗೂ ಫ್ಲಿಪ್ ಫ್ಲಾಪ್ ಮಾಡ್ತಾ ಇರ್ಬೇಕು ಅವಾಗ ಟೆನ್ಸಸ್. ನಾವು ಸ್ಪೋಕನ್ ಇಂಗ್ಲೀಷನ್ನು ನೀಟಾಗಿ ಕಲಿಬೇಕು ಅಂತಂದರೆ. ಐ ಹ್ಯಾವ್ ನಾಟ್ ರಿಟರ್ನ್, ನಾನು ಬರೆದಿಲ್ಲ.
ಯು ಹ್ಯಾವ್ ನಾಟ್ ರಿಟನ್, ನೀನು ಬರೆದಿಲ್ಲ. ಹಿ ಹ್ಯಾಸ್ ನಾಟ್ ರಿಟನ್, ಅವನು ಬರೆದಿಲ್ಲ. ಶಿ ಹ್ಯಾಸ್ ನಾಟ್ ರಿಟನ್, ಅವಳು ಬರೆದಿಲ್ಲ. ಇಟ್ ಹ್ಯಾಸ್ ನಾಟ್ ರಿಟನ್, ಅದು ಬರೆದಿಲ್ಲ. ವಿ ಹ್ಯಾವ್ ನಾಟ್ ರಿಟನ್, ನಾವು ಬರೆದಿಲ್ಲ. ಯು ಹ್ಯಾವ್ ನಾಟ್ ರಿಟನ್, ನೀವು ಬರೆದಿಲ್ಲ. ದೇ ಹ್ಯಾವ್ ನಾಟ್ ರಿಟನ್, ಅವರು ಬರೆದಿಲ್ಲ ಅಂತ. ಇಲ್ಲಿ ನೋಡ್ರಿ, ಈ ಶೀಟ್ ಜೊತೆ ಮತ್ತೆ ಇಲ್ಲಿ ಹ್ಯಾಸ್ ಯೂಸ್ ಮಾಡಬೇಕು. ಆಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಇನ್ನೊಂದು ಕ್ರಿಯಾಪದವನ್ನು ತೆಗೆದುಕೊಳ್ಳೋಣ. ಮತ್ತೆ ಟೇಕ್ ಅನ್ನುವಂಥದ್ದು. ಟೇಕ್ನ 3 ರೂಪ ಯಾವುವು? ಟೇಕ್, ಟುಕ್, ಟೇಕನ್ ಅಂತ. ಇಲ್ಲಿ 3ನೇ ರೂಪವನ್ನು ಉಪಯೋಗಿಸ್ತೀವಿ, ಟೇಕನ್ ಅನ್ನುವಂಥದ್ದು. ಓಕೆ, ಐ ಹ್ಯಾವ್ ನಾಟ್ ಟೇಕನ್, ನಾನು ತೆಗೆದುಕೊಂಡಿಲ್ಲ. ಯು ಹ್ಯಾವ್ ನಾಟ್ ಟೇಕನ್, ನೀನು ತೆಗೆದುಕೊಂಡಿಲ್ಲ. ಹಿ ಹ್ಯಾಸ್ ನಾಟ್ ಟೇಕನ್, ಅವನು ತೆಗೆದುಕೊಂಡಿಲ್ಲ. ಶಿ ಹ್ಯಾಸ್ ನಾಟ್ ಟೇಕನ್, ಅವಳು ತೆಗೆದುಕೊಂಡಿಲ್ಲ. ಇಟ್ ಹ್ಯಾಸ್ ನಾಟ್ ಟೇಕನ್, ಅದು ತೆಗೆದುಕೊಂಡಿಲ್ಲ. ವಿ ಹ್ಯಾವ್ ನಾಟ್ ಟೇಕನ್, ನಾವು ತೆಗೆದುಕೊಂಡಿಲ್ಲ. ಯು ಹ್ಯಾವ್ ನಾಟ್ ಟೇಕನ್, ನೀವು ತೆಗೆದುಕೊಂಡಿಲ್ಲ. ದೇ ಹ್ಯಾವ್ ನಾಟ್ ಟೇಕನ್, ಅವರು ತೆಗೆದುಕೊಂಡಿಲ್ಲ. ಈ ರೀತಿ ನಾವು ಬೇರೆ ಬೇರೆ ಕ್ರಿಯಾಪದಗಳನ್ನು ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಈ ರೀತಿ ಪ್ರಾಕ್ಟೀಸ್ ಮಾಡೋದರ ಸೀಕ್ರೆಟ್ ಏನು ಅಂತ ನಾನು ಮುಂಬರುವ ಸ್ಪೋಕನ್ ಇಂಗ್ಲೀಷ್ ತರಗತಿಗಳಲ್ಲಿ ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ. ಗಮನದಲ್ಲಿ ಇಟ್ಟುಕೊಡ್ರಿ. ಅಲ್ಲಿವರೆಗೂ ನೀವು ಫಾಲೋ ಮಾಡ್ತಾ ಬರ್ಬೇಕು ನನ್ನನ್ನು. ಇದಿಷ್ಟು ಅಸರ್ಟಿವ್ ಸೆಂಟೆನ್ಸಸ್ಗಳಿಗೆ ಸಂಬಂಧಪಟ್ಟಂತಹ ವಿವರಣೆ ಆಯಿತು. ಈಗ ನಾವು ಇಂಟ್ರೋಗೇಟಿವ್ ಎಸ್ ಆರ್ ನೋ ಟೈಪ್ ಸೆಂಟೆನ್ಸಸ್ಗಳನ್ನು ನೋಡೋಣ. ಇಂಟ್ರೋಗೇಟಿವ್ ಎಸ್ ಆರ್ ನೋ ಟೈಪ್ ಸೆಂಟೆನ್ಸಸ್. ಹೆಲ್ಪಿಂಗ್ ವರ್ಬ್ಸ ಸೇಮ್ ಉಳಿತಾವೆ, ಹ್ಯಾವ್, ಹ್ಯಾಸ್ ಅಂತೇಳಿ. ವರ್ಬ್ ಫಾರ್ಮು ಸೇಮ್ ಉಳಿತೈತಿ, V3 ಅಂತೇಳಿ. ಸೆಂಟೆನ್ಸ್ ಟೈಪ್ ಯಾವ್ಯಾವು? ಇಂಟ್ರೋಗೇಟಿವ್ ಎಸ್ ಆರ್ ನೋ ಟೈಪ್ ಸೆಂಟೆನ್ಸಸ್. ಇಂಟ್ರೋಗೇಟಿವ್ ಎಸ್ ಆರ್ ನೋ ಟೈಪ್ ಅಂತಂದ್ರೆ ಪ್ರಶ್ನಾರ್ಥಕ ವಾಕ್ಯಗಳು. ಆದರೆ ಇದಕ್ಕೆ ಉತ್ತರ ಹೆಂಗಿರ್ತೈತೆ ರೀ? ಹೌದು ಅಥವಾ ಅಲ್ಲ ಅಷ್ಟೇ ಇರ್ತೈತಿ. ಇಲ್ಲಿ ನೋಡ್ರಿ, ಹ್ಯಾವ್ ಐ ರಿಟನ್, ನಾನು ಬರೆದಿದ್ದೇನಾ? ಹೌದು ಆಗಿರ್ಬೋದು, ಇಲ್ಲನೂ ಆಗಿರ್ಬೋದು. ಅಷ್ಟೇ ಉತ್ತರ ಬರುವಂಥವು ಇಂಟ್ರೋಗೇಟಿವ್ ಎಸ್ ಆರ್ ನೋ ಟೈಪ್ ಅಂತ ಕರೀತಾರೆ. ಈಗ ಪಾಸಿಟಿವ್ ಸೆಂಟೆನ್ಸಸ್ಗಳನ್ನು ನೋಡೋಣ. ಪಾಸಿಟಿವ್ ಸೆಂಟೆನ್ಸಸ್, ಸೆಂಟೆನ್ಸ್ ಸ್ಟ್ರಕ್ಚರ್. ಫಸ್ಟಿಗೇನೆ ಹೆಲ್ಪಿಂಗ್ ವರ್ಬ್ ಬರ್ತೈತಿ ಇಲ್ಲಿ. ಆ ನಂತರ ಸಬ್ಜೆಕ್ಟ್ ಬರ್ತೈತಿ ಐ. ಆ ನಂತರ V3 ಕ್ರಿಯಾಪದದ 3ನೇ ರೂಪ ಬರ್ತೈತಿ. ಕೊನೆಗೆ ಕ್ವಶನ್ ಮಾರ್ಕ್ ಹಾಕೋದನ್ನು ಕೂಡ ಮರಿಬಾರ್ದು ನಾವು ಬರೆಯುವಂಥ ಸಂದರ್ಭದಲ್ಲಿ. ಇದಿಷ್ಟು ಪಾಸಿಟಿವ್ ಸೆಂಟೆನ್ಸಸ್ಗಳಿವು ಇಂಟ್ರೋಗೇಟಿವ್ ಎಸ್ ಆರ್ ನೋ ಟೈಪ್. ನೋಡ್ತಾ ಹೋಗೋಣ. ಹ್ಯಾವ್ ಐ ರಿಟನ್, ನಾನು ಬರೆದಿದ್ದೇನೆಯೇ. ಹ್ಯಾವ್ ಯು ರಿಟನ್, ನೀನು ಬರೆದಿದ್ದೀಯಾ. ಹ್ಯಾಸ್ ಹಿ ರಿಟನ್, ಅವನು ಬರೆದಿದ್ದಾನಾ. ಹ್ಯಾಸ್ ಹಿ ರಿಟನ್, ಅವಳು ಬರೆದಿದ್ದಾಳಾ. ಹ್ಯಾಸ್ ಇಟ್ ರಿಟನ್, ಅದು ಬರೆದಿದೆಯಾ. ಹ್ಯಾವ್ ವಿ ರಿಟನ್, ನಾವು ಬರೆದಿದ್ದೇವಾ. ಹ್ಯಾವ್ ಯು ರಿಟನ್, ನೀವು ಬರೆದಿದ್ದೀರಾ. ಹ್ಯಾವ್ ದೇ ರಿಟನ್, ಅವರು ಬರೆದಿದ್ದಾರಾ. ಇದನ್ನು ಆಡು ಭಾಷೆದಾಗ ಹೆಂಗೆ ಯೂಸ್ ಮಾಡ್ಬೋದು? ಅವನು ಓಡಿದ್ದಾನೆಯೇ. ಓಡಿದವ ಹ್ಯಾಸ್ ಇ ರನ್ ಅಂತ ಕೇಳ್ತೀವಿ. ತಗೊಂಡವ ಹ್ಯಾಸ್ ಇ ಟೇಕನ್ ಅಂತ ಕೇಳ್ತೀವಿ ಆಡು ಭಾಷೆಯೊಳಗೆ. ಈಗ ಟೇಕ್ ಅನ್ನುವಂತಹ ಕ್ರಿಯಾಪದವನ್ನು ತಗೊಂಡು ಇದರ ಈ ಸ್ಟ್ರಕ್ಚರ್ನಲ್ಲಿ ಹಾಕೋಣ.